ಕಾಲೇಜಿನವರೆಗೆ ನಾನು ಬರಲ ಅಥವಾ ನೀನೇ ಹೋಗ್ತೀಯನಮ್ಮ? ಬೇಡಣ್ಣ, ನಾನು ಒಬ್ಳೆ ಹೋಗ್ತೀನಿ, ನಿನ್ ಮನೆಗೆ ಹೋಗು. ಹುಷಾರಮ್ಮ, ಕಾಲ ತುಂಬಾ ಕೆಟ್ಟೋಗ್ಬಿಟ್ಟಿದೆ. ಒಂಟಿ ಹೆಣ್ಣನ್ನ ಕಂಡ್ರೆ ನಡು ರಸ್ತೆಯಲ್ಲಿ ಕೆಣಕಿ ಏರಿಸುವವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅಣ್ಣ, ನನ್ನ ಕೇಳಿದವ್ರಿಗೆ ನಿನ್ನ ತಂಗಿ ಕೆರ ತಕೊಂಡ್ ಸರಿಯ ಬಾರಿಸ್ತಾಳೆ ಅಂತ ನಿನಗೆ ಗೊತ್ತಿಲ್ವಾ? ಬೇಸ್ ತಂಗ್ಯವ, ಬೇಸ್ ಬಲೆ ಗಂಡದು ಹೆಣ್ಣು ಅಂದ್ರೆ ನೀನೇ ತಂಗ್ಯವ. ನಾನಿನ್ನು ಹೋಗಿ ಬರ್ತೀನವ. ಸರಿ ಅಣ್ಣ, ನೀನು ಹೋಗಿದ್ದ. ಹುಷಾರಮ್ಮ. ಅಣ್ಣ, ಮನೆಗೆ ಹೊರಟೇನೋ? ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಮಣಿ, ಬನ್ನಿ ಹೋಗೋಣ ಇಬ್ರು. ತಡೆ ಲಕ್ಷ್ಮಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತಲ್ಲ. ಹೌದಾ, ಕೇಳಿ ಅದೇನು ಅಂತ. ಲಕ್ಷ್ಮಿ, ಇಷ್ಟು ಇದ್ದಂತ ನನ್ನ ನಿನ್ನ ಸ್ನೇಹ ಇಂದು ಪ್ರೀತಿಯಾಗಿ ಮಾರ್ಪಟ್ಟಿದೆ. ಅದಕ್ಕಾಗಿ ನಿನ್ನಂತ ಈ ನಗಮುಖದ ಸುಂದರ ಜೊತೆ ಆ ಸ್ವರ್ಗದ ತೀರಿನಲ್ಲಿ ಬಾಳಬೇಕೆಂಬ ಆಸೆ ನನ್ನದು ಲಕ್ಷ್ಮಿ. ನಿಜವಂತಿಕೆನ ಮೆಚ್ಚಿದೆ ಮಣಿ, ಆದ್ರೆ ನೀವು ನನ್ನನ್ನ ಕೈ ಹಿಡಿತೀನಿ ಅನ್ನೋದು ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಆದ್ರೆ ಈ ಆದನೆ ಎಂಬ ಮಾತೇಕೆ ಲಕ್ಷ್ಮಿ? ಏನಿಲ್ಲ, ನೀವು ಶ್ರೀಮಂತರು, ನಾನು ಬಡವಳು. ನೀವು ಕೇಳಿದಷ್ಟು ವರದಕ್ಷಿಣೆ ನಮ್ ಕೆಲ ಕೊಡೋಕ್ ಆಗೋದಿಲ್ವಲ್ಲ. ವರದಕ್ಷಿಣೆಗೆ ಬೆಲೆ ಕೊಡ ಮುಟ್ಟಾಳ ನಾನಲ್ಲ ಲಕ್ಷ್ಮಿ. ವರದಕ್ಷಿಣೆಗೆ ಆಸೆ ಬಿದ್ದು ಮನೆಗೆ ಬಂದ ಸೊಸೆಯನ್ನ ಚಿತ್ರಹಿಂಸೆ ಕೊಟ್ಟುಕೊಳ್ಳುವ ಅತ್ತೆ ಮಾವಂದರಿಗೆ ಧಿಕ್ಕಾರ ಹಾಕುವ ಗಂಡು ಲಕ್ಷ್ಮಿ ನಾನು, ಗಂಡು. ನಿಮ್ಮ ಹೃದಯವಂತಿಕೆನ ಮೆಚ್ಚಿದೆ, ಆದ್ರೆ ನೀವು ಹೇಳ್ದಂಗೆ ಈ ಸಮಾಜದಲ್ಲಿ ಹೆಣ್ಣಿನ ಘೋಷಣೆ ಇನ್ನೂ ನಿಂತಿಲ್ವಲ್ಲ. ಎಸ್, ನಿಂತಿಲ್ಲ. ನಿಲ್ಲುವಾಗೆ ಮಾಡಲು ತಿಳಿದಂತೆ ನಿನ್ನಂತ ನಾರಿಯರು ಯುವಕರು ಎಲ್ಲ ಮುಂದಾಗಬೇಕು. ವರದಕ್ಷಿಣೆ ಕೇಳೋರ್ನ, ವರದಕ್ಷಿಣೆ ಕೊಡೋರ್ನ ಇಬ್ಬರನ್ನು ಕಿತ್ತೋಗಿರೋ ಚಪ್ಪಲಿ ತಗೊಂಡು ಹೋದಾಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಅಂದಾಗೆ ನನ್ನ ಪ್ರೀತಿ ನಿಂಗೆ ಒಪ್ಪಿದ್ರೆ ಈ ಕೈ ಮೇಲೆ ಕೈ ಹಾಕು, ಇಲ್ಲಾಂದ್ರೆ ಬಂಡದಾರಿಗೆ ಸುಖವಿಲ್ಲ ಎಂದು ಹೊರಟೋಗ್ತಾನೆ. ನಿಮ್ಮ ಮಾತಿಗೆ ನನಗೆ ಲಕ್ಷ್ಮಿ, ಈ ನಿನ್ನ ಒಪ್ಪಿಗೆ ಮಾತು ಕೇಳಿ ಹಾ ಸ್ವರ್ಗನೇ ಸಿಕ್ತಂತಾಯಿತು. ಐ ಲವ್ ಯು ಲಕ್ಷ್ಮಿ.